ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾವಿವತ್ತು ಹೊಂಡಾ CB 350 RSನ ರಿವ್ಯೂ ಮಾಡ್ತಾಯಿದ್ದೀವಿ. ಇದು ಫ್ರೆಶ್ 2026 ಮಾಡಲ್ಲು CB 350 RS ಡಿಲಕ್ಸ್ ಪ್ರೋ. ಇದು ಅದರಲ್ಲಿ 2 ವರ್ಷನ್ ಬರುತ್ತೆ, ಒಂದು ಡಿಲಕ್ಸು ಇನ್ನೊಂದು ಡಿಲಕ್ಸ್ ಪ್ರೋ. ಎರಡರಲ್ಲೂ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದರಲ್ಲಿ ಡಿಲಕ್ಸ್ ಪ್ರೋ ಅಲ್ಲಿ ನಿಮಗೆ ಕೆಲವೊಂದು ಕಲರ್ ಆಪ್ಷನ್ಸ್ ಬರುತ್ತೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ನೀವು ಅಷ್ಟಾಗಿ ಯಾರು ಉಪಯೋಗಿಸಲ್ಲ, ಯಾಕಂದರೆ ಅಷ್ಟೊಂದು ಅಡ್ವಾನ್ಸ್ ಬ್ಲೂಟೂತ್ ಕನೆಕ್ಟಿವಿಟಿನೂ ಅಲ್ಲ ಅದು. ಸೊ ನಿಮಗೆ ಡಿಲಕ್ಸಲ್ಲಿರೋ ಕಲರ್ ಆಪ್ಷನ್ಸ್ ಇಷ್ಟ ಆದರೆ ಡಿಲಕ್ಸ್ಗೆ ಹೋಗಿ, ಡಿಲಕ್ಸ್ ಪ್ರೋಗೆ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಏನೊಂದು 4,000 to 5,000 ಡಿಫ್ರೆನ್ಸ್ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ 5,000 ಬ್ಲೂಟೂತ್ಗೆ ಮತ್ತು ಕಲರ್ ಆಪ್ಷನ್ಸ್ಗೆ ನಿಮ್ಮ ಕಲರ್ ಬೇಕಂತಂದರೆ ಮಾಡ್ಕೊಳ್ಳಿ ಅಪ್ಡೇಟು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ. ಬ್ಲೂಟೂತ್ ಅಷ್ಟು ಯೂಸ್ ಇಲ್ಲ. ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸಿಂಗಲ್ ಸಿಲಿಂಡರು ಏರ್ ಕೂಲ್ಡು 5 ಸ್ಪೀಡ್ ಗೇರ್ ಬಾಕ್ಸು ವಿಚ್ ಪ್ರೊಡ್ಯೂಸಸ್ 21 bhp ಹಾಗೂ 30 Nm ಆಫ್ ಟಾರ್ಕ್. ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು, 19 inch ಅಲಾಯ್ ವೀಲ್ಸು, 310 mm ಡಿಸ್ಕ್ ಪ್ಲೇಟ್ ಸೈಜು, ನಿಸ್ಸಿಂದು ಬ್ರೇಕ್ ಕ್ಯಾಲಿಪರ್ಸ್ ಕೊಡ್ತಾರೆ. ಹಾಗೂ ಫ್ರಂಟ್ ಟೈರ್ ನಿಮಗೆ MRF ಝಾಪರ್ದು 100/90 ಸೆಕ್ಷನ್ ಟೈರು, ಹಾಗೂ ಸಿಂಗಲ್ ಚಾನಲ್ ABS ಅಲ್ಲ, ಇದು ಡ್ಯುಯಲ್ ಚಾನಲ್ ABS, ಎರಡು ಕಡೆ ABS ಇದೆ. ಹಾಗೂ ನಿಮ್ಗೆ ಇಲ್ಲಿ ಸಿಂಗಲ್ ಹಾರ್ನ್ ಸೆಟಪ್ ಕೊಡ್ತಾರೆ, ನೀವು ಬೇಕಂದರೆ ಇನ್ನೊಂದು ಹಾರ್ನ್ ಹಾಕ್ಸ್ಕೊಳ್ಳಿ, ಇದು ಸಾಲಲ್ಲ ಸಿಂಗಲ್ ಹಾರನ್ನು. ಹಿಂದ್ಗಡೆ ನಿಮಗೆ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಸೆಟಪ್ ಬರುತ್ತೆ, 240 mm ಡಿಸ್ಕ್ ಸೈಜು, 17 inch ಅಲಾಯ್ ವೀಲ್ಸು, ಹಾಗೂ 150/70 ಸೆಕ್ಷನ್ ಟೈರು, ಸೇಮ್ MRF ದೇ ಇದನ್ನು ಬ್ಯಾಕ್ ಟೈರ್ ಕೂಡ. ಹೆಡ್ಲೈಟ್ ನಿಮಗೆ LED ಸೆಟಪ್ ಬರುತ್ತೆ. ಈ ಕಡೆ ಈ ಇಂಡಿಕೇಟರ್ಸ್ ನಿಮಗೆ ಯಾವಾಗಲೂ ಆನ್ ಆಗಿರುತ್ತೆ. ಇಂಡಿಕೇಟರ್ ಆನ್ ಮಾಡಿದಾಗ ನಿಮಗೆ ಬೇರೆ ಥರ ಕಾಣಿಸುತ್ತೆ, ಫ್ರಂಟ್ ಇಂಡಿಕೇಟರ್ ಮಾತ್ರ ಯಾವಾಗಲೂ ಆನ್ ಆಗಿರುತ್ತೆ. ಕೆಲವೊಂದು ಸತಿ ನನಗೇನು ಅನ್ಸುತ್ತೆ, ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅನ್ಸುತ್ತೆ ರೋಡಲ್ಲಿ ನೋಡೋರಿಗೆ. ಸೊ ಈ ಕಡೆದು ಹೆಂಗೆ ಬ್ಲಿಂಕ್ ಆಗ್ತಿದೆಯಲ್ಲ, ಇದು ಇಂಡಿಕೇಟರ್ ಥರ ಬ್ಲಿಂಕ್ ಆಗುತ್ತೆ, ಇದು ಯಾವಾಗಲೂ ಆನ್ ಆಗಿರುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಬಟ್ ಹಿಂದ್ಗಡೆದು ಹಂಗೆ ವರ್ಕ್ ಆಗೋಲ್ಲ. ನೀವು ಹಿಂದ್ಗಡೆ ನೋಡಿದ್ರೆ ನೋಡಿ, ನಾ ಯಾವ ಇಂಡಿಕೇಟರ್ ಆನ್ ಮಾಡಿದ್ದೀನೋ ಅದು ಮಾತ್ರ ಆನ್ ಆಗಿರುತ್ತೆ. ಸೊ ಇದು ಒಂದು ಹಿಂದ್ಗಡೆದು ಕರೆಕ್ಟಾಗಿರುತ್ತೆ, ಮುಂದ್ಗಡೆದು ಮಾತ್ರ ಆ ಥರ ಇದೆ. ಇಲ್ಲಿ ಬಟನ್ಸ್ ನೋಡ್ಬೋದು, ಇಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಟನ್ಸ್ದು. ಆಬ್ವಿಯಸ್ಲಿ ಹೋಂಡಾ ಚೆನ್ನಾಗಿರುತ್ತೆ. ಇದು ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ಚು, ಸೊ ಸಖತ್ ಲೈಟಾಗಿದೆ. ನಾನು ಈ ಚಿಕ್ಕ ಫಿಂಗರಿಂದನೇ ನಾನು ಆಪ್ರೇಟ್ ಮಾಡ್ಬೋದು. ಸೊ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಇದೆ. ಈ ಕಡೆ ನಿಮಗೆ ಆಬ್ವಿಯಸ್ಲಿ ಇಗ್ನಿಷನ್ದು ಆನ್ ಆ್ಯಂಡ್ ಆಫು, ಸೆಲ್ಫ್ ಸ್ಟಾರ್ಟು, ಆಮೇಲೆ ಇಲ್ಲಿ ಪಾರ್ಕಿಂಗ್ ಲೈಟ್ದು ಬಟನ್ನು ಇಲ್ಲಿದೆ. ನೆಕ್ಸ್ಟ್ ನಿಮಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಜಾಸ್ತಿ ಏನಿಲ್ಲ, ಸಿಂಪಲ್ಲು. ನಿಮಗೆ ಬೇಸಿಕ್ಕು ಎಷ್ಟು km/h ಓಡಿಸ್ತೀರ ಅದಿದೆ. ಈ ಕಡೆ ನಿಮಗೆ ಸೈಡ್ ಸ್ಟ್ಯಾಂಡು, ಗೇರ್ ಇಂಡಿಕೇಟ್ರು, ನ್ಯೂಟ್ರಲ್ ಮಾತ್ರನೇ. ಆಮೇಲೆ ABS, ಈಕೋ ಮೂಡಲ್ಲಿ ಓಡಿಸ್ತೀರಾ, ಯಾವ ಮೂಡಲ್ಲಿ ಓಡಿಸ್ತೀರಾ, ಇಂಜಿನ್ ಸಿಗ್ನಲ್ಲು, ಇಂಜಿನ್ ಚೆಕ್ ಲೈಟು, ಮತ್ತು ಹೈ ಬೀಮ್ ಲೋ ಬೀಮ್ ಲೈಟು, ಟ್ರಾಕ್ಷನ್ ಕಂಟ್ರೋಲ್. ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ ನಿಮಗೆ, ಫ್ಯೂಲ್ ಎಷ್ಟಿದೆ ಅದು ಬರುತ್ತೆ, ಟೈಮ್ ಬರುತ್ತೆ. ಟೋಟಲ್ 378 km ತೋರಿಸ್ತದೆ, ಅಂದರೆ ಟೋಟಲ್ ಟ್ರಿಪ್ಪು. ಹಾಗೂ ನಿಮಗೆ ಬ್ಯಾಟ್ರಿ ವೋಲ್ಟೇಜ್ ಬರುತ್ತೆ, ರೇಂಜ್ ಬರುತ್ತೆ, ಮೈಲೇಜ್ ಬರುತ್ತೆ. ತೋರಿಸ್ತೀನಿ ರೀ, ಇವಾಗ ಬ್ಯಾಟ್ರಿ ವೋಲ್ಟೇಜ್ ಬಂತು, ಇದು ರೇಂಜ್, ಟ್ರಿಪ್ ಆ್ಯಾವ್ರೇಜ್, ಟ್ರಿಪ್ 1, ಟ್ರಿಪ್ 2, ಟ್ರಿಪ್ A, ಟ್ರಿಪ್ B, ಟ್ರಿಪ್ C ಅಷ್ಟೇ, ಇನ್ನೇನು ಇಲ್ಲ ಜಾಸ್ತಿ ಇದರಲ್ಲಿ ಹೇಳೋಕ್ಕೆ. RPMದು ಯಾವುದೇ ಥರದ ಒಂದು ಚಿಕ್ಕದು RPM ಮೀಟ್ರ್ ಕೂಡ ಕೊಡ್ಬೋದಿತ್ತು, ಬಟ್ ಕೊಟ್ಟಿಲ್ಲ. ಕೀ ನಿಮಗೆ ಈ ಥರ ಬರುತ್ತೆ ನೋಡ್ಕೊಳ್ಳಿ. ಇದು ಸೀಟ್ ಹೈಟ್ ಬಂದುಬಿಟ್ಟು 800 mm ಬರುತ್ತೆ ನಿಮಗೆ. ಕುಳ್ಳಕ್ಕಿರೋರು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168 mm. ವೆಯ್ಟ್ ನಿಮಗೆ 180 kilos ಬರುತ್ತೆ. ಹಾಗೂ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 15 ಲೀಟರ್ಸು, 3 ಲೀಟ್ರು ರಿಸರ್ವು. ಅರೌಂಡ್ ಮೈಲೇಜ್ ನಿಮಗೆ 35-40 ಇಟ್ಕೊಳ್ಳಿ, ನೀವು ಓಡಿಸೋದ್ರ ಮೇಲೆ ಡಿಪೆಂಡು, 35 ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇದು ನನ್ನ ಫ್ರೆಂಡು ಆಕ್ಸೆಸರೀಸ್ ಕಡೆಯಿಂದ ಇದು ಎಕ್ಸ್ಟ್ರಾ ಹಾಕ್ಸಿರೋದು. ಇಲ್ಲಿಗೆ ನಿಮಗೆ ಆಲ್ಮೋಸ್ಟ್ ಇದು ಕಟ್ಟಾಗತ್ತೆ. ಅದಾದಮೇಲೆ ಏನಾಗತ್ತೆ ಅಂದರೆ, ನಿಮಗೆ ಕೆಸರು ಮಣ್ಣು ಎಲ್ಲ ಸಿಡ್ದಿದ್ದೆಲ್ಲ ಇಲ್ಲೋಗಿ ಸಿಡಿಯತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಏನು ಮಾಡಿದ್ರು, ಒಂದು ಹೊಸದು ಈ ಮಡ್ಗಾರ್ಡ್ನೇ ಹಾಕ್ಸಿದ್ರು. ಬಟ್ ಇದನ್ನು ನೀವು ಅಪ್ಗ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಇದು ಕಾಸ್ಟ್ಲಿನೂ ಇದೆ ಹಾಗೂ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಲಾಭ ಆಗಿದೆ ಏನಂದರೆ, ಇದೊಂದು ಎಕ್ಸ್ಟ್ರಾ ಪಾರ್ಟ್ ಬಂದಂಗೆ ಆಯಿತು. ಇರೋ ಸ್ಟಾಕ್ ಮಡ್ಗಾರ್ಡಿಗೆ ನೀವು ಬೇಕಂದರೆ ಈ ಥರದ್ದೊಂದು ಪ್ಲಾಸ್ಟಿಕ್ ಪಾರ್ಟ್ ಫಿಟ್ ಮಾಡಿಸ್ಕೋಬೋದು, ಅದನ್ನು ನೀವು ಮಾಡಿಸ್ಕೊಳ್ಳಿ. ಇದು ಸ್ವಲ್ಪ ಅನ್ನೆಸೆಸರಿ ಅನಿಸುತ್ತೆ ನನಗೆ. ಯಾಕಂದರೆ ಅವ್ರಿಗೆ ಕೊಡೋ ಪ್ರೈಸ್ ಬದಲು ಅವ್ರು ಏನು ಮಾಡೋದು ಅಂದರೆ, ಇಷ್ಟೇ ನಮಗೆ ಎಕ್ಸ್ಟ್ರಾ ಸಿಕ್ಕಿರೋದು. ಆಲ್ಮೋಸ್ಟ್ ಇದು ಸ್ಟಾಕಿಂದು ಇಲ್ಲಿವರೆಗಿತ್ತು, ಇವರು ಎಕ್ಸ್ಟ್ರಾ ದುಡ್ಡು ತೊಗೊಂಡು ಈ ಥರ ಒಂದು ಪ್ಲಾಸ್ಟಿಕ್ದು ಹಾಕಿ ಇದಕ್ಕೆ ಪೂರ್ತಿ ಮಡ್ಗಾರ್ಡೇ ಚೇಂಜ್ ಮಾಡಿದ್ರು. ಅದ್ರ ಬದಲು ನೀವು ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಪಾರ್ಟು ಹಾಕ್ಸ್ಕೊಂಡ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಫ್ರಮ್ ದ ಡಸ್ಟ್ ಆರ್ ವಾಟ್ ಎವರ್ ಇಟ್ ಇಸ್.
ಸೊ ಎಕ್ಸ್ಟ್ರಾ ಇದಕ್ಕೆ ಆಕ್ಸೆಸರೀಸ್ ಹಾಕ್ಸಿರೋದು ನಾನು ಹೇಳ್ತೀನಿ ಕೇಳಿ, ಅದೇ ಯಾವಾಗಲೇ ಹೇಳಿದ್ನಲ್ಲ, ಇದು ವೇಸ್ಟ್, ಇದು ಟೋಟಲ್ ವೇಸ್ಟ್. ಯಾಕಂದರೆ ಇದಕ್ಕೆ 3,000 ತೊಗೊತಾನೆ. ನೀವು ಕೆಳಗಡೆ ಒಂದು ಜುಗಾಡ್ ಮಾಡ್ಬಿಟ್ಟು ಆ ಪ್ಲಾಸ್ಟಿಕ್ದು ಎಲ್ಲಿ ಸಿಗುತ್ತೋ ಅದನ್ನು ಹಾಕ್ಸ್ಕೊಳ್ಳಿ, ಅದು ಬೆಟರ್. ನೀವು 3,000 ಸೇವ್ ಮಾಡ್ತೀರಾ. ಅದಾದಮೇಲೆ ಈ ಥರ ಈ CB 350 RS ಯಾರು ಕೂತ್ಕೊಳಕ್ಕೆ ಅನುಕೂಲ ಆಗುತ್ತೆ, ಇದು ಓಕೆ. ಆದಮೇಲೆ ಹಿಂದ್ಗಡೆ ಇಲ್ಲೂ ಬ್ಯಾಡ್ಜಿಂಗ್ ಇದೆ CB 350 RS ಅಂತ. ಇದು ನೀವು ಹಾಕ್ಸ್ಬೋದು, ನಿಮ್ಮ ಮನೆಯವ್ರು ಯಾರು ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಕಂಫರ್ಟೇಬಲ್, ಅಥವಾ ನಿಮ್ಮ ಹುಡುಗಿ ಯಾರನ್ನಾದ್ರೂ ಕೂರಿಸ್ಕೊಂಡು ಲಾಂಗ್ ಟೂರಿಂಗ್ ಹೋಗ್ತೀರಾ ಅಂದರೆ ಹೋಗ್ಬೋದು. ಅದು ಬಿಟ್ಟರೆ ಎಕ್ಸ್ಟ್ರಾ ಆಕ್ಸಸರೀಸ್ ಏನು ಹಾಕ್ಸಿಲ್ಲ. ಇದಿಷ್ಟಕ್ಕೇ ನಿಮಗೆ 3,000 ಆಯಿತು. ಯಾಕಂದರೆ ಅದೇ 3,000 ಆಯಿತು, ಇದು 1,500 ಆಯಿತು, ಅದಕ್ಕೊಂದು 1,000 ಆಯಿತು ಹೆಚ್ಚು ಕಡಿಮೆ. ಸೊ ಇದಕ್ಕೇ ಟೋಟಲ್ ಒಂದು 5,000 ಆಯಿತು ನಿಮಗೆ. ಇವಾಗ ಗಾಡಿ ಸೌಂಡು ಅದೊಂದು ತೋರಿಸ್ಕೊಳ್ಳೋಣ. ಇದು ಐಡಲ್ ಸೌಂಡು, ಸ್ವಲ್ಪ ರೆವ್ ಮಾಡ್ತೀನಿ ಲೈಟಾಗಿ. ನೆಕ್ಸ್ಟು ಇದನ್ನು ರೈಡ್ ಮಾಡ್ಕೊಂಡು ಮಾತಾಡೋಣ, ರೈಡ್ ಓಡಿಸುವಾಗ ಹೆಂಗಿದೆ ಫೀಲ್ ಅಂತ. ಬನ್ನಿ. ನಿಮಗೆ ಗಾಡಿ ಓಡಿಸೋಕೆ ಫಸ್ಟ್ ಅನ್ಸೋದೇನೆಂದರೆ, ಗಾಡಿ ಎಕ್ಸಾಸ್ಟಿಂದ ಸೌಂಡ್ ಬರ್ತಾ ಇರುತ್ತೆ, ಬಟ್ ವೈಬ್ ಏನು ಅನ್ಸೋದೇ ಇಲ್ಲ. ಫುಲ್ ಸ್ಮೂತ್, ರಿಫೈನ್ಮೆಂಟ್ ಲೆವೆಲ್ಸು ನೆಕ್ಸ್ಟ್ ಲೆವೆಲ್. ಯಾವುದೇ ಜಾಪನೀಸ್ ಮೋಟರ್ ಸೈಕಲ್ ಓಡಿಸಿದ್ರೆ ನೀವು ರಿಫೈನ್ಮೆಂಟ್ ಲೆವೆಲ್ ಸಕ್ಕತ್ತಾಗಿರುತ್ತೆ. ಅದೇ ನೀವು ಬುಲೆಟ್ ಓಡಿಸಿದ್ರೆ ಅದ್ರ ಜೊತೆಗೆ ನಿಮಗೆ ವೈಬ್ರೇಷನ್ಸು ಬರುತ್ತೆ, ಬಟ್ ಈ ಗಾಡಿಯಲ್ಲಿ ನಿಮಗೆ ವೈಬ್ರೇಷನ್ಸ್ ಇಲ್ಲ, ರಿಫೈನ್ಮೆಂಟ್ ಲೆವೆಲ್ ಸಕ್ಕತ್ತಾಗಿದೆ. ನಿಮಗೆ ಎಲ್ಲೂ ಪವರ್ದು ಕಡಿಮೆನೇ ಅಂತ ಅನ್ಸಲ್ಲ, ಚೆನ್ನಾಗಿ ಪುಲ್ ಮಾಡುತ್ತೆ ಗಾಡಿ. ನಿಮಗೆ ಕ್ವಿಕ್ ಓವರ್ಟೇಕ್ ಮಾಡಬೇಕು ಅಂತ ಅನಿಸ್ತು ಅಂತ ಅಂದ್ಕೊಳ್ಳಿ, ಒಂದು ಗೇರ್ ಡೌನ್ ಮಾಡಿ ಹೋಗ್ತಾ ಇರಿ, ಗಾಡಿ ಎಳ್ಕೊಂಡು ಹೋಗೋದು ಆರಾಮಾಗಿ. 5 ಗೇರ್ ಮಾತ್ರ. 5th ಗೇರಲ್ಲಿ ಜಾಸ್ತಿ ನಿಮಗೇನು ಟಾಪ್ ಸ್ಪೀಡ್ ಸಿಗೋಲ್ಲ, 4th ಗೇರಲ್ಲೇ ಮ್ಯಾಕ್ಸಿಮಮ್ ಹೋಗುತ್ತೆ. 5th ಗೇರ್ ಸ್ವಲ್ಪ ಅದನ್ನು ಕಂಫರ್ಟೇಬಲಾಗಿ ಓಡಿಸೋಕ್ಕೆ, ಕ್ರೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸ್ಟಿಫ್ ಅನ್ನೋದು ಬಿಟ್ಟರೆ ನನಗೇನು ಅಷ್ಟು ಮೇಜರ್ ಕಂಪ್ಲೇಂಟ್ಸ್ ಏನಿಲ್ಲ ಗಾಡಿಯಲ್ಲಿ. ಇದ್ರದ್ದು ಸಸ್ಪೆನ್ಷನ್ ಒಂದೇ. ಪಿಲಿಯನ್ಗೂ ಅಷ್ಟು ಸ್ಮೂತ್ ಅನ್ಸಲ್ಲ, ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಯಾಕಂದರೆ ನಾನು ಕೂತ್ಕೊಂಡು ಬಂದಿದ್ದೀನಿ, ಸೊ ಇದರಲ್ಲಿ ಸ್ವಲ್ಪ ಸಸ್ಪೆನ್ಷನ್ ಹಾರ್ಡು. ಮುಂದೆ ಓಡಿಸೋರಿಗೆ ಸ್ವಲ್ಪ ಪರವಾಗಿಲ್ಲ, ಬೆಟರ್ ದೆನ್ ಪಿಲಿಯನ್. ಯಾಕಂದರೆ ಹಿಂದ್ಗಡೆ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಇರೋದನ್ನ ಸ್ವಲ್ಪ ಅದು ಸಾಫ್ಟ್ ಮಾಡಬೇಕಿತ್ತೇನೋ. ಬಟ್ ಅಗೇನ್ ಇದು RS CB 350 RS ಸ್ಪೋರ್ಟ್ಸ್ ಇದು ಆಗಿರೋದ್ರಿಂದ ಅವ್ರೇನು ಮಾಡ್ಯಾರ, ಸ್ವಲ್ಪ ಸ್ಟೆಬಿಲಿಟಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಸ್ಟಿಫ್ ಮಾಡಿದ್ದಾರೆ. ಮುಂದೆ B6 ಹೋಗ್ತಿದೆ, ಒಳ್ಳೆಯ ಗಾಡಿ ನೋಡಿ. ನಾನು ಎಷ್ಟು ಕಂಫರ್ಟಬಲಾಗಿ 80ರಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. 5th ಗೇರ್ಗೆ ಹಾಕ್ಕೊಂಡು 5ನೇ ಗೇರು, 6 ಗೇರ್ ಇಲ್ಲ ಇದರಲ್ಲಿ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ನೀವು 80ರಲ್ಲಿ, ಏನು ತೊಂದರೆ ಇಲ್ಲ. ಒಳ್ಳೆ ಸೌಂಡ್ ಬರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗಿ. ಪವರ್ ಡೆಲಿವರಿ ಕೂಡ ನಿಮಗೆ ಲೀನಿಯರ್ ಆಗಿದೆ. ವಿಂಡ್ ಬ್ಲಾಸ್ಟ್ ಬರುತ್ತೆ, ಆಬ್ವಿಯಸ್ಲಿ ಇದು ನೇಕೆಡ್ ಮೋಟಾರ್ ಬೇಕು, ವಿಂಡ್ ಬ್ಲಾಸ್ಟ್ ಇದೆ ಸ್ವಲ್ಪ. ನಿಮಗೆ ಒಳ್ಳೆ ಕ್ರೂಸ್ ಮಾಡ್ಕೊಂಡು ಹೋಗೋಕ್ಕಂತೂ ಹೇಳಿ ಮಾಡಿಸಿದ ಗಾಡಿ. ನೀವು ಒಳ್ಳೆ ಹೈವೇ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ನಿಮ್ಗೇನು ಅಷ್ಟು ಸ್ಟ್ರೇನ್ ಆಗೋಲ್ಲ. ಆದರೆ ಮ್ಯಾಕ್ಸಿಮಮ್ ವಿಂಡ್ ಬ್ಲಾಸ್ಟಿಂದನೇ ಆಗಬೇಕೇ ಹೊರತು ಇನ್ಯಾವುದನ್ನ ಆಗೋಲ್ಲ. ಒಳ್ಳೆ ಸೌಂಡ್ ಇದೆ. ಇದ್ರದ್ದು ನನಗೆ ಒಂದೇನೆಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತ ಅನಿಸ್ತು. ಯಾಕಂದರೆ ನಿಮಗೆ 2.5 lakhs ಇದು ಆಲ್ಮೋಸ್ಟ್, ಓಕೆನಾ. 2.5 lakhs ಆಲ್ಮೋಸ್ಟ್ 2.5 lakhsೇ ಡಿಲಕ್ಸ್ ಪ್ರೋ ಮಾಡಲ್ಲಿದು, ಅದಕ್ಕೆ 2.5 lakhs. ನಿಮಗೆ ಮಾರ್ಕೆಟಲ್ಲಿ 2.5 lakhsಗೆ ಸಿಕ್ಕಾಪಟ್ಟೆ ಬೇರೆ ಗಾಡಿ ಇದೆ. ನೀವು NS 400 ಬಂದುಬಿಡುತ್ತೆ ಇವಾಗ. ಅಂದರೆ ಅದು ಸ್ವಲ್ಪ ಇವಾಗಿನ ಹುಡುಗರು ಹೆಂಗಂದರೆ ಸ್ಪೋರ್ಟ್ಸ್ ಪ್ರಿಫರ್ ಮಾಡೋರು ಆ ಕಡೆ ಹೋಗ್ಬಿಡ್ತಾರೆ. ಈ ಥರ ಸೆಗ್ಮೆಂಟು, ಈ ಥರ ವೆಹಿಕಲ್ ಹುಡ್ಕೋರೇ ಈ ಗಾಡಿಗೆ ಬರಬೇಕು ಹೊರತು ಇನ್ಯಾರೂ ಚೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಿಮಗೆ NS 400, ಟ್ರಯಂಫ್ ಸ್ಪೀಡ್ 400, ಅಪಾಚೆ RTX, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಜಾವಾ. ಯಾಕೆ ಹೋಂಡಾ ಚೂಸ್ ಮಾಡಬೇಕಂದ್ರೆ, ಒಂದು ರಿಲಯಬಿಲಿಟಿ, ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ಸರ್ವಿಸ್ ನೆಟ್ವರ್ಕು ಡೀಸೆಂಟಾಗಿದೆ. ಇನ್ನು ಇವರು ದಾವಣಗೆರೆ ಅಂತ ಸಿಟೀಸಲ್ಲೇ ಹೋಂಡಾ ಬಿಗ್ ವಿಂಗ್ ಓಪನ್ ಮಾಡಿಲ್ಲ. ಇವಾಗ ಈ ಗಾಡಿ ತೊಗೊಳಕ್ಕೇ ನಾವು ಶಿವಮೊಗ್ಗಗೆ ಹೋಗಿ, ಶಿವಮೊಗ್ಗದಲ್ಲಂತೂ
ಸುಮ್ಮನೆ ಯಾವುದೋ ಒಂದು ಚಿಕ್ಕ ರೂಮ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೆಳಗಡೆ ಒಂದು ಸರ್ವಿಸ್ ಮಾಡೋಕ್ಕೆ, ಮೇಲ್ಗಡೆ ಒಂದು ಗಾಡಿ ಮಾರೋದಕ್ಕೆ ಅಷ್ಟೇ ಇರೋದು. ಅಲ್ಲಿ ಇನ್ನೇನೂ ಇಲ್ಲ, ಶೋರೂಮ್ ಥರನೇ ಇಲ್ಲ. ಶೋರೂಮ್ ಹೆಸ್ರಿಗೆ ಮಾತ್ರ ಶೋರೂಮ್ ಥರ, ಅದು ಶೋರೂಮ್ ಅಲ್ಲ, ಆ ಥರ ಶೋರೂಮು. ಕಸ್ಟಮರ್ ಸರ್ವಿಸ್ ಅಂತೂ ವರ್ಸ್ಟು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು. ಸ್ವಲ್ಪ ಡೀಸೆಂಟಾಗಿದೆ ಸರ್ವಿಸ್ ನೆಟ್ವರ್ಕ್ ಬೇರೆ ಕಡೆ ಎಲ್ಲ, ನಿಮಗೆ ಮಂಗಳೂರು, ಹುಬ್ಳಿ, ಇನ್ನೇನು ಉಡುಪಿ ಅಲ್ಲೆಲ್ಲ. ಅದು ಒಂದು ನನಗೆ ಡೌನ್ ಸೈಡ್ ಅನಿಸ್ತು. ಬ್ರೇಕಿಂಗು ಚೆನ್ನಾಗಿದೆ, ಸೊ ಬ್ರೇಕಿಂಗ್ದು ಏನು ಪ್ರಾಬ್ಲಮ್ ಇಲ್ಲ. ಬ್ರೇಕಿಂಗ್ ಡೀಸೆಂಟಾಗೇ ಇದೆ. ನೀವು ಸ್ವಲ್ಪ ಹಾಕೊಂಡು ಬಡ್ದಾಡ್ತೀರಾ ಅಂದರೂ ಬಡ್ದಾಡ್ಬೋದು. ಅಂದರೆ ಇವಾಗ ನೀವು ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀರಾ ಅಂದ್ರೂ ಓಡಿಸ್ಬೋದು ನೋಡಿ, ಕ್ವಿಕ್ ಓವರ್ಟೇಕ್ ಮಾಡ್ಬೋದು. ನಿಮ್ಗೊಂದು ಮೇನ್ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ, ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಹಾರನ್ನು ಇಂಡಿಕೇಟ್ರು ಉಲ್ಟಾ ಮಾಡಿರೋದಕ್ಕೆ, ಅಂದರೆ ಬೇರೆ ಗಾಡಿ ಓಡಿಸಿ ಅಭ್ಯಾಸ ಆಗಿರತ್ತಲ್ಲ, ಫಸ್ಟ್ ಕೈ ಇಂಡಿಕೇಟ್ರ್ ಹೊಡೆಯೋಕೆ ಹೋಗಿ ಹಾರನ್ ಹೊಡೆದ್ಬಿಡ್ತೀವಿ. ಅದಾದಮೇಲೆ ರಿಯಲೈಸ್ ಆಗತ್ತು ಹಾರನ್ ಯಾಕೆ ಹೊಡಿತಾ ಇದ್ದೀನಿ ಅಂತ. ಮೇನ್ ಹೈಲೈಟು ಸೌಂಡು ಸಖತ್ ಇಷ್ಟ ಆಗಿದೆ. ಗಾಡಿ ಓಡಿಸ್ಬೇಕಾದ್ರೆ ಒಂದು ಸೌಂಡ್ ಇರಬೇಕದು. ಗಾಡಿ ಓಡಿಸೋರ್ಗೂ ಮಜಾ, ಕೇಳೋರ್ಗೂ ಮಜಾ. ಇವಾಗೂ ಚೆನ್ನಾಗಿ ಬರ್ತಿದೆ ಅಂತ ಅನ್ಕೊತೀನಿ ಸೌಂಡು. ಒಂದಿನ ಬರೀ ಪ್ಯೂರ್ ಹೈವೇ ರೈಡಿಂಗ್ದು ಸೌಂಡು ವಿಡಿಯೋ ಮಾಡ್ತೀನಿ ಇದ್ರದ್ದು. ಚೆನ್ನಾಗಿರುತ್ತೆ ಅದು. ಮೈಕ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಳ್ಳೆ ಟಾರ್ಕ್ ಇದೆ, ಸಕ್ಕತ್ತಾಗಿ ಫುಲ್ ಮಾಡುತ್ತೆ ನಿಮಗೆ. ನೀವು ಸ್ವಲ್ಪ ಹೈಯರ್ ಗೇರ್ಸಲ್ಲಿ ಇದ್ರೂ ಗಾಡಿ ಫುಲ್ ಮಾಡುತ್ತೆ, ಸ್ಲೋ ಆಗಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ, ಮತ್ತೆ ಸಿಗೋಣ. ಬಾಯ್ ಬಾಯ್.